ಎಲ್ಲರೂ ಒಡವೆ ಕೊಡ್ಸು ಅದು ಕೊಡ್ಸು ಇದು ಕೊಡ್ಸು ಅಂತ ಇದನ್ನ ಮಾಡ್ತಾರೆ. ನಾನು ಕ್ಯಾಂಪಿಂಗ್ ಕರ್ಕೊಂಡು ಹೋಗಿಲ್ಲ ಅಂತ ಮುಚ್ಕೊಂಡು ಕೂತ್ಕೊಂಡಿದ್ದೆ. ಏನು ಗೊತ್ತಾ, ಕ್ಯಾಂಪಿಂಗಲ್ಲಿ ನಿಮ್ಮ ಪಾರ್ಟ್ನರ್ ಕರೆಕ್ಟಾಗಿರಬೇಕು. ಫೈನಲಿ ರೆಡಿ. ನೋಡ್ಬೋದು ಕಂಪ್ಲೀಟಾಗಿ ಟೆಂಟ್ ಸೆಟಪ್ ರೆಡಿ ಆಗಿದೆ, ಲೈಟಿಂಗ್ಸ್ ಎಲ್ಲ ಆಗಿದೆ. ದೂರದಿಂದ ನಿಮ್ಗೆ ಹೆಂಗೆ ಕಾಣುತ್ತೆ ಗೊತ್ತಾ, ಈ ರೀತಿ ಕಾಣುತ್ತೆ. ಕಾರ್ ಇಲ್ಲಿದೆ, ಟೆಂಟ್ ಇಲ್ಲಿ ಹಾಕ್ಕೊಂಡಿದ್ದೀವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ಇವಾಗ ನಾವು ಒಂದು ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ. ನೋಡ್ಬೋದು ಇದೆ ಈ ಕಡೆ ನಮ್ಮ ದೊಡ್ಡಪ್ಪ ಮನೆ ಇದೆ, ಈ ಕಡೆ ಎಂಟರ್ ನಮ್ಮ ಊರೆಲ್ಲ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪದಿರ ಇರೋದು. ಸೊ ಇವಾಗ ಇನ್ನೊಬ್ಬರು ದೊಡ್ಡಪ್ಪದ್ದು ಒಂದು ತೋಟ ಇದೆ, ಸೊ ಅಲ್ಲಿ ಹೋಗಿ ನಾವು ಕ್ಯಾಂಪಿಂಗ್ ಮಾಡ್ತೀವಿ. ಸೊ ಕುಕ್ಕರ್ ಬಿಟ್ಟೋಗ್ಬಿಟ್ಟಿದ್ವಿ, ಅದಕ್ಕೆ ದೊಡ್ಡಮ್ಮ ಕುಕ್ಕರ್ ಕೊಡೋಕೆ ಬಂದಿದ್ದಾರೆ ನೋಡಿ. ಈಗ ಕುಕ್ಕರ್ ಇಸ್ಕೊಂಡು ಸೊ ನಾವಲ್ಲಿ ಒಂದು ಲೊಕೇಶನ್ ನೋಡಿದ್ದೀವಿ, ಒಂದು ಸ್ಪಾಟ್ ಕ್ಯಾಂಪಿಂಗ್ ಮಾಡೋಕ್ಕೆ ಅಂತ. ಸೊ ಬನ್ನಿ ಇವಾಗ ಕ್ಯಾಂಪಿಂಗ್ ಲೊಕೇಶನ್ ಹೋಗೋಣ. ಮೇಡಮ್ಮು ಕುಕ್ಕರ್ ಬಿಟ್ಟೋಗ್ಬಿಟ್ಟಿದ್ರು, ಸೊ ಹಾಗಾಗಿ ಇವಾಗ ಕುಕ್ಕರ್ ತೊಗೊಂಬರೋಕೆ ಹೋಗಿದೆ. ಕುಕ್ಕರ್ ತೊಗೊಂಬಂದಿದ್ದಾಳೆ. ಸೊ ಇವಾಗ ಇಲ್ಲಿ ನಾವು ಹೋಗಿ ಕ್ಯಾಂಪಿಂಗ್ ಮಾಡ್ತೀವಿ. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ತುಂಬ ದಿವಸ ಆಯ್ತಲ್ಲ, 1 ವರ್ಷ ಆಯಿತು ನಾವಿಬ್ಬರು ಸೇರಿ ಕ್ಯಾಂಪಿಂಗ್ ಮಾಡಿ. ಇವಾಗ ಮತ್ತೆ ಆ ದಿನ ಕೂಡ ಬಂದಿದೆ. ಇಲ್ಲೇ ಮನೆ ಪಕ್ಕದಲ್ಲೇ ಎಲ್ಲ ಏನು ಸೇಫ್ ಲೊಕೇಶನ್ಸೇ. ನಾವು ನಿಮ್ಗೆ ಅದೇ ಹೇಳೋದು, ಅನ್ನೋನ್ ಲೊಕೇಶನ್ಸಲ್ಲಿ ಗೊತ್ತಿರೋ ಲೊಕೇಶನ್ಸ್ ಎಲ್ಲ ಕ್ಯಾಂಪ್ ಮಾಡಿಬಿಡಿ, ಫಾರೆಸ್ಟ್ ಲಿಮಿಟ್ಸಲ್ಲೆಲ್ಲ ಕ್ಯಾಂಪ್ ಮಾಡಿಬಿಡಿ. ನಿಮ್ಮದು ಆ್ಯಕ್ಚುಲಿ ಯಾವುದೇ ಊರಾಗಿರ್ಬೋದು, ಹಳ್ಳಿ ಅನ್ನೋದಿರುತ್ತೆ, ಒಳ್ಳೆ ಸೇಫ್ ಪ್ಲೇಸ್ ಎಲ್ಲ ನೋಡಿ. ಕಾಡೇ ಬೇಕು ಅಥವಾ ಈ ರೀತಿ ಸುತ್ತಮುತ್ತ ಸೀನರಿನೇ ಬೇಕು ಅಂತಿರಲಿಲ್ಲ. ಕ್ಯಾಂಪಿಂಗ್ ಅನ್ನೋದು ನೈಟ್ ಮಾಡೋ ಎಕ್ಸ್ಪೀರಿಯನ್ಸ್. ಓಕೆನಾ, ಈ ವಿಡಿಯೋ ಮಾಡಬೇಕಾದ್ರೆ ಸುತ್ತಮುತ್ತ ಏನೂ ಕಾಣಿಸಲ್ಲ, ಜಸ್ಟ್ ನೀವು ಏನು ಸ್ಟ್ರಗಲ್ ಪಡ್ತೀರಾ, ಹೇಗೆ ಕ್ಯಾಂಪಿಂಗ್ ಮಾಡ್ತೀರಾ ಅದು ಮಾತ್ರ ಕಾಣಿಸುತ್ತೆ. ಸೊ ಇವಾಗ ನಾವು ಹೊರಡೋಣ ನಡೀರಿ. ಇಲ್ಲೇ ಇದೆ ಅದು ಕ್ಯಾಂಪಿಂಗ್ ಲೊಕೇಶನ್. ಇವಾಗ ಹೋಗ್ತಾ ಇದ್ದೀನಿ. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಸಪೋರ್ಟ್ ಎಲ್ಲ ಹೀಗೆ ಇರಲಿ. ಅಪ್ಕಮಿಂಗ್ ಡೇಸಲ್ಲಿ ನೀವು ಯಾರು ನನ್ನ ಜೊತೆ ಕ್ಯಾಂಪಿಂಗ್ ಮಾಡಬೇಕಂದ್ರೆ ತಿಳಿಸ್ಕೊಡಿ. ನಾನು ಚೆಕ್ ಮಾಡ್ತಿದ್ದೀನಿ ಹೇಗೆ ಎತ್ತ ಅಂತ ಹೇಳ್ಬಿಟ್ಟು. ತುಂಬ ಜನ ಇಂಟ್ರೆಸ್ಟ್ ತೋರಿಸಿದ್ರೆ ಅವರೆಲ್ಲರಿಗೂ ಸೇರಿಸಿ ಒಂದು ಕ್ಯಾಂಪಿಂಗ್ ಅರೇಂಜ್ ಮಾಡೋಣ ಅಂತ. ನಡೀರಿ ಹೋಗೋಣ. ಯಾವ ಕಡೆ ಹೋಗ್ತೀಯ, ಅದನ್ನ ಅನ್ಸೈಡಲ್ಲ. ಸೊ ಬನ್ನಿ ಈಗ ನಮ್ಮ ಕ್ಯಾಂಪಿಂಗ್ ಲೊಕೇಶನ್ಸ್ಗೆ ಹೋಗುವ ಸಮಯ. ನಾವು ಕಾರ್ ಕಲಿತೀವಿ. ನೀವು ಕಲಿತೀರ ಕಾರು? ಅವಳು ಆ್ಯಕ್ಚುಲಿ ಓಡಿಸ್ತಾ ಇದ್ಲು, ಅವಳಿಗೋಸ್ಕರ ನಾನು ಆಟೋಮೆಟಿಕ್ ತಗೊಂಡೆ. ಇಬ್ರು ಓಡಿಸೋಕೆ ಈಸಿ ಆಗುತ್ತೆ ಅಂತ. ಏನಂತಾರೆ, ಮದುವೆ ಆದ್ಮೇಲೆ ಹೆಣ್ಮಕ್ಳು ಫುಲ್ ದಡ್ರ ಆಗ್ಬಿಡ್ತಾರಂತೆ. ಓ ಅಷ್ಟೇ. ಇದಕ್ಕೆ ಒಂದು ಫ್ಯಾನ್ ಬೇಸ್ ಇದಾವೆ, ಗಂಡು ಮಕ್ಳು ಹಾಕೊಂಡು ರುಬ್ಬಾಕ್ಬಿಡ್ತಾರೆ, ಆಮೇಲೆ ಎಲ್ಲ ಸೇರ್ಕೊಂಡು. ಹೌದು, ಹೆಣ್ಮಕ್ಳು ಮದುವೆ ಆದ್ಮೇಲೆ ದಡ್ರೆ ಅಂತ ಏನಿಲ್ಲ, ರೆಸ್ಪಾನ್ಸಿಬಿಲಿಟಿ ತಗೋತೀರ ಅಲ್ವಾ. ಗಂಡ ಮಕ್ಕಳು, ಅತ್ತೆ ಮಾವ, ಅಪ್ಪ ಅಮ್ಮ ಎಲ್ಲರೂ. ಸೊ ಯು ಗೈಸ್ ಆರ್ ವೆರಿ ಗ್ರೇಟ್. ಥ್ಯಾಂಕ್ ಯು. ನಡೀರಿ ಹೋಗೋಣ. ಇದಕ್ಕೆ ಹೆಂಗೆ, ಓಕೆ, ಇಲ್ಲಿ ಹಿಡ್ಕೊ ಹಿಂಗೆ ಹೋಗೋಣ ಅಂತ. ನಡೀರಿ ಇವಾಗ ಕ್ಯಾಂಪಿಂಗ್ ಮಾಡೋಣ. ಕ್ಯಾಂಪಿಂಗ್ ಲೊಕೇಶನ್ಸ್ಗೆ ಹೋಗೋಣ ಅಂತ. ನಿಮ್ದು ಡೋರ್ ಹಾಕಿಲ್ಲ. ಸೊ ಬನ್ನಿ ಇವಾಗ ಅಲ್ಲಿದೆ ಕ್ಯಾಂಪಿಂಗ್ ಲೊಕೇಶನ್ಸು. ನಡೀರಿ ಇಲ್ಲಿ ಹೋಗೋಣ ಅಂತ. ಕ್ಯಾಂಪ್ ಲೊಕೇಶನ್ಸ್ಗೆ ಇಲ್ಲಿ ಲೆಫ್ಟ್ ತಗೋಬೇಕು. ಹಿಂಗಿದೆ, ಫುಲ್ಲು ಗಾಡಿ ಫುಲ್ ಸ್ಕ್ರ್ಯಾಚ್ ಆಗಿ ಹೋಗ್ಬಿಡುತ್ತೆ ಅನಿಸುತ್ತೆ. ಪರವಾಗಿಲ್ಲ, ಹೋಗೋಣ ನಡೀರಿ. ಬೆರಳು ಬರ್ತಿಲ್ಲ ವಿಡಿಯೋಲಿ? ಇಲ್ಲ ಬರ್ತಿಲ್ಲ. ಓಕೆ, ಸೊ ಫೈನಲ್ ಆಗಿ ಒಳಗಡೆ ಎಲ್ಲ ಸ್ವಲ್ಪ ಕೊಚ್ಕೊಂಡ್ಬಿಟ್ಟಿದ್ದೀನಿ. ಕ್ಯಾಂಪಿಂಗ್ ಕನ್ನಡಿಗ ಆರ್ ಯು ರೆಡಿ? ನಡಿಬೇಕು. ಅಲ್ಲಿ ಇಮ್ಮ ಮುಂದೆ ವಿಡಿಯೋ ಮಾಡ್ಕೊ, ತಗೊಂಡ್ಬರ್ತೀನಿ. ಓಕೆ. ನೋಡಿಲಿ ಜಿಗಣೆ ಇಲ್ಲಿ ಗ್ಲಾಸ್ ಮೇಲಿದೆ. ಅಪ್ಪ ಎಷ್ಟು ದೊಡ್ಡದು ಬೀಳ್ತಾನೆ ಇಲ್ಲ ಕೈಯಿಂದ. ಸಗದಾಗಿದ್ದಾರ ಮಾಡೋಣ ಕ್ಯಾಂಪಿಂಗು. ನಾವು ನೋಡೋಕೆ ಬಂದಾಗ ಇದ್ದು
ಈಗ ಚೆನ್ನಾಗಿದೆ. ಕ್ಯಾಂಪ್ ಎಲ್ಲಿ ಮಾಡೋಣ ಅಂತ ಜಾಗ ಹುಡುಕ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಸ್ವಲ್ಪ ಎಲ್ಲ ಪ್ಲೇನ್ ಆಗಿದೆ ಮತ್ತು ಈ ಕಡೆ ಸೀನರಿನೂ ಚೆನ್ನಾಗಿದೆ ನೋಡಿ. ಅದಕ್ಕೆ ಏನು ಮಾಡ್ತೀವಿ, ಗಾಡಿನ ಈ ಕಡೆ ತಿರುಗಿಸ್ಬಿಡ್ತೀವಿ. ಲಾಸ್ಟ್ ಟೈಮ್ ನಾವು ಅಲ್ಲಿ ಮಾಡಿದ್ವಿ ಕ್ಯಾಂಪಿಂಗು, ಮತ್ತು ಆ ಕಡೆ ಗುಡ್ಡದಲ್ಲಿ ಮಾಡಿದ್ವಿ ಕ್ಯಾಂಪಿಂಗು. ಇದು ಚೆನ್ನಾಗಿದೆ ನೋಡಿ. ಇಲ್ಲಿ ಸ್ವಲ್ಪ ಫ್ಲ್ಯಾಟ್ ಇದೆ. ಇಲ್ಲಿ ಫ್ಲ್ಯಾಟ್ ಇದೆ. ಗಾಡಿನ ಈ ಡೈರೆಕ್ಷನಲ್ಲಿ ಪಾರ್ಕ್ ಮಾಡಿಬಿಡ್ತೀವಿ. ಓಕೆನಾ, ಎಮರ್ಜೆನ್ಸಿಗೆ ಹೋಗ್ಬೇಕಂದ್ರೆ ಕತ್ಲಲ್ಲಿ ಈಸಿ ಆಗುತ್ತೆ. ಈ ಡೈರೆಕ್ಷನ್ ಪಾರ್ಕ್ ಮಾಡಿಬಿಟ್ಟು ಟೆಂಟ್ ಈ ಕಡೆ ಹಾಕೊಂಡು ಈ ಕಡೆ ಡೋರ್ ಇಟ್ಕೊಳ್ಳೋ ಥರ ಮಾಡ್ಕೊತೀವಿ. ಹಿಂಗೆ ಮಾಡೋದಂತೆ. ಹಿಮಾವಲ್ಡು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ರೆಡಿ ಮಾಡ್ಕೋತಾ ಇದ್ದಾಳೆ. ಸರಿ, ಕತ್ಲಾಗ ಅಷ್ಟರಲ್ಲಿ ಇವಾಗ ಪಾರ್ಕ್ ಮಾಡಿ ರೆಡಿ ಮಾಡ್ಕೋಬೇಕೆಲ್ಲ. ಪ್ಲೇಸ್ ಹತ್ರ ಕಾರ್ ತೊಗೊಂಬಂದು ಹಿಂದೆ ನಿಲ್ಲಿಸ್ತಾರೆ ಅಬ್ಬಿ ಟೆಂಟ್ ಹಾಕ್ಲಿಕ್ಕೆ. ನೋಡೋಣ. ಆ್ಯಕ್ಚುಲಿ ನನಗಂತೂ ತುಂಬ ಇಷ್ಟ ಆಯಿತು. ಫುಲ್ ಮೆಸ್ಟಿದೆ, ಆಮೇಲಿಂದ ಗಿಡಗಳು, ಕಾರ್ ಬರ್ತಾ ಇದೆ. ಇರ್ತಾವಲ್ಲ ಎಲ್ಲ ಲೊಕೇಶನ್ ರೆಡಿ ಇದೆ. ಬಾ ಇವಾಗ ಇದು ತಗೊಳ್ಳೋ ಡೀಟೇಲ್ಸ್. ಇದು ನೋಡಿ, ನಮ್ಮ ಲಗೇಜು ಎಲ್ಲನೂ ಇಲ್ಲಿದೆ ಫುಲ್ ಕಂಪ್ಲೀಟಾಗಿ. ಇದು ಕತ್ತಿ ಸೇಫ್ಟಿಗೆ ಇಟ್ಕೊಂಡಿರೋದು, ಮರ ಗಿಡ ಕೊಚ್ಚಕ್ಕೆ ಮಾಡೋಕ್ಕೆ, ಬೆಲ್ಲಿ ಕೊಚ್ಚೆ ಕತ್ತಿ. ಫಸ್ಟು ಟಾರ್ಪಲ್ ಹಾಕೋಬೇಕು. ಟಾರ್ಪಲ್ ಇಲ್ಲಿದೆ, ಮೈಕ್ ಹಾಕ್ಕೊಂಡಿಲ್ಲ. ಇದೆಲ್ಲ ಸೆಟಪ್ ಆದ್ಮೇಲೆ ಮೈಕ್ ತೊಗೋಬೇಕಾದ್ರೆ ಮೈಕ್ ಎಲ್ಲ ಕೆಳಗಡೆ ಇದೆ ಬಾಕ್ಸಲ್ಲಿ. ಚೇರ್ಗಳು ಹಾಕೊಳ್ಳೋಣ ಫಸ್ಟ್. ಚೇರು ಕವರ್ ಮಾಡೋ ಎಲ್ಲನೂ ಮಳೆ ಬರಂಗಿದೆ. ನೋಡಲ್ಲಿ ಮೋಡ ಎಲ್ಲ ಫುಲ್ ಕಪ್ಪಾಗಿರೋದು, ಬರ್ತಾಯಿದೆ ಮಳೆ. ಹೌದು, ಇಲ್ಲಿ ಬರೋ ಅಷ್ಟಕ್ಕೆ ಹಾಕ್ಬಿಡೋಣ ಅಂತ ನಾನು. ಟಾರ್ಪಲ್ ದೊಡ್ಡದಾಗ್ತಿಲ್ಲ. ಹಾಂ, ಫುಲ್ ದೊಡ್ಡದಿದೆ, ಅದಾಗ್ತಿಲ್ಲ. ಹಾಂ, ಇವತ್ತು ತೆಗ್ದಿರಲ್ಲ ಇನ್ನೊಂದು. ಇವತ್ತು ನಾವು ಕ್ಲೀನ್ ಮಾಡಿದ್ರಲ್ಲ ಅದನ್ನೇ ಹಾಕಿ. ಅದು ಚಿಕ್ಕದು, ಇದು ದೊಡ್ಡದಾ? ದೊಡ್ಡದು. ಅದೇ ಟ್ರೈಪೋಡ್ ಹಾಕ್ಬಿಡೋಣ. ಟ್ರೈಪೋಡ್ ಹಾಕಿ ಓಪನ್ ಮಾಡಿ. ಓಕೆ, ಇನ್ನು ಅಲ್ಲಿ ಆ ಬ್ಯಾಕ್ ಸೈಡ್ ಬರಲ್ಲ, ಅದೇ ಲಾಸ್ಟ್ ಕವರ್ ಆಗೋದು ಕ್ಯಾಮ್ರಾದು. ಹಿಂಗೆ ಕೆಳಗಡೆ ಬಾ, ಹತ್ರ ಬಾ, ಹಿಂಗೆ ಸ್ಟ್ರೈಟು, ವೀಲ್ ಸ್ಟ್ರೈಟ್ ಬಾ, ಲೆಫ್ಟಿಗೆ ಬನ್ನಿ. ಹಾಂ, ಈ ಕಡೆ ಬಾ. ಹಿಂಗೆ ಹಿಂಗೆ ಹಿಂಗೆ. ಹಾಂ, ಆಯ್ತಲ್ಲ. ಸ್ವಲ್ಪ ಹೆಂಗೆ ಮಾಡ, ನಡೆದಾಡ. ನಡೆದಾಡ್ಬಿಟ್ರೆ ಏನಾದ್ರು ಹುಳ ಗಿಳ ಏನಾದ್ರು ಇದ್ದರೆ ಹೋಗ್ಬಿಡುತ್ತೆ ಆಚೆ. ಓಕೆ, ರೆಡಿ. ಗಂಟಿದೆ ಇಲ್ಲಿ, ಗೊತ್ತಾಗುತ್ತೆ ನಮ್ಗೆ ಎಲ್ಲಿ ಗಂಟಿದೆ ಏನು ಅಂತ. ಏನು ಗೊತ್ತಾ, ಕ್ಯಾಂಪಿಂಗಲ್ಲಿ ನಿಮ್ಮ ಪಾರ್ಟ್ನರ್ ಕರೆಕ್ಟಾಗಿರಬೇಕು. ಕ್ಯಾಂಪಿಂಗ್ ಮಾಡೋ ಪಾರ್ಟ್ನರು ಸೇಮ್ ಜಾಲಿ ಜೋಶಲ್ಲಿದ್ದು ಇದ್ರೆ ಮಾಡಿದರೆ ಓಕೆ. ಇಲ್ದಿದ್ರೆ ನನಗೇನಂದ್ರೆ ನನಗಿನ್ನೂ ಕ್ಯಾಂಪಿಂಗ್ ಮಾಡಿಲ್ಲನೇ ಕೋಪ ಜಾಸ್ತಿ. ಇಬ್ಬರದು ಸೇಮ್ ಮುನ್ಸ್ಕೊಂಡ್ಬಿಡ್ತೀನಿ. ಕ್ಯಾಂಪಿಂಗ್ ಒಂದು ಮಾಡಿಲ್ವಲ್ಲ, ಎಷ್ಟು 3 ತಿಂಗಳಿಂದ ನಂದು ಕಾಟ ಕೊಡ್ತಾರೆ ಅದಾಪಿ ನಿಮಗೆ. ನಾವು ಲಾಸ್ಟ್ ಇಯರ್ ಮಾಡಿದ ಕ್ಯಾಂಪಿಂಗ್ ಅಷ್ಟೇ, ಮಡಿಕೇರಿ ಕ್ಯಾಂಪಿಂಗ್ ಮಾಡಿದ್ದು ಅದೇ ಲಾಸ್ಟ್. ಎಲ್ಲರೂ ಒಡವೆ ಕೊಡ್ಸು, ಅದು ಕೊಡ್ಸು, ಇದು ಕೊಡ್ಸು ಅಂತ ಇದೆಲ್ಲ ಮಾಡ್ತಾರೆ. ನಾನು ಕ್ಯಾಂಪಿಂಗ್ ಕರ್ಕೊಂಡು ಹೋಗಿಲ್ಲ ಅಂತ ಮುನ್ಸ್ಕೊಂಡು ಕೂತ್ಕೊಂಡಿದ್ದೆ. ಕರೆಕ್ಟಾ? ಆಚೆ ಬರಲಿಲ್ಲ ನೋಡೋದು, ಎಳಿಬೇಡ, ಅದು ತೂತಲ್ಲಿ ಸಿಗಾಕೊಂಡಿರುತ್ತೆ. ನೀನು ಜಾಕೆಟ್ ಹಾಕೊಂಡ್ಬಿಡು, ಹೇಳ್ತೀನಿ, ಚಳಿ ಆಗಿಬಿಡುತ್ತೆ.
ಮಳೆ ಬರ್ತಾ ಇದೆ. ಇದ್ರದ್ದಾಯ್ತಲ್ಲ, ಇದು ಈ ಕಡೆ ಬಂದುಬಿಟ್ಟಿದೆ. ಹಂಗೆ ಇರೋ. ಇದೆಷ್ಟು ದೂರ ಬರುತ್ತೆ? ಹ್ಞೂ, ಓಕೆ. ಇನ್ನೊಂದು ಚೂರು ಮುಂದೆ ಬರ್ಬೇಕು ನನ್ನ ಕಡೆಗೆ. ಹಾಂ, ಈಕ್ವಲ್ ಆಗಿದೆ ಎರಡು ಕಡೆನೂ. ಹಾಂ, ಸ್ವಲ್ಪ ಈ ಕಡೆ ಬರಬೇಕು. ಕರೆಕ್ಟಾಗಿದೆ. ಹಾಂ, ಅಬ್ಬಾ, ಎಲ್ಲಿ ಬಂದಿದೆ ಕ್ಯಾಮ್ರಾ ಹತ್ರ ನೋಡೋಣ ಇರು. ಸೂಪರ್. ಟೆಂಟ್ ಅಂತೂ ರೆಡಿ ಆಯಿತು. ಇವಾಗ ಟೆಂಟ್ನ ಕಾರ್ಗೆಲ್ಲ ಟೈ ಮಾಡಬೇಕು ನೀಟಾಗಿ. ಸೊ ಫಸ್ಟ್ ಏನು ಮಾಡೋಣ, ಐಟಮ್ಸ್ ಹೊರಗಡೆ ಇಟ್ಬಿಡೋಣ, ಗಾಳಿ ಬಂದರೆ ಹಾರಲ್ಲ ಅವಾಗ. ಓಕೆ. ಇದನ್ನು ರೋಲ್ ಮಾಡೋ ಆ ಕಡೆಯಿಂದ ಹಿಂಗೆ ರೋಲ್ ಮಾಡು. ಇರೋ, ಹಂಗಿರೋ. ಹಾಂ, ಕಾಣ್ತದೆ. ಹಿಂಗೆಲ್ಲ ಹಿಂಗೆ ರೋಲ್ ಮಾಡ್ಕೊ. ಇವಕ್ಕೆ ಹಾಕು ಅಷ್ಟೇ. ಹೆಂಗೆ ಹಿಂಗಿದೆಯಲ್ಲ, ಹಿಂಗೆ ಹಂಗಲ್ಲ ಅದು ಬಿಟ್ಬಿಡು. ನೋಡಿ, ಹಿಂಗಿರುತ್ತೆ ಈ ಥರ. ಓ, ಅಲ್ಲ. ಈಗ ಫಸ್ಟ್ ಏನು ಮಾಡೋಣ, ಎಲ್ಲ ಎಳ್ಕೊಂಡಿದ್ದೀವಲ್ಲ, ಕಂಬಿ ತೊಗೊಬಿಟ್ಟು ಇದು ಚುಚ್ಚಬೇಕು. ಈ ಬ್ಲ್ಯಾಕ್ ಕ್ಲ್ಯಾಂಪ್ಸ್ ಎಲ್ಲ ಹಾಕೊಂಬ ಒಂದು ಕಡೆಯಿಂದ ಹಿಂಗೆ. ಸರಿ. ಈ ವಿಂಡೋನ ಓಪನ್ ಮಾಡ್ಕೊ. ಓಕೆ, ನೋಡಿ ಫೈನಲ್ ಆಗಿ ಟೆಂಟ್ ಎಲ್ಲ ರೆಡಿ ಇದೆ. ನೋಡಿ 0.5 ಹಾಕಿದ್ರೆ ಸ್ವಲ್ಪ ಬ್ಲರ್ ಆಗುತ್ತೆ. 0.1 ಹಾಕಿದ್ರೆ ನಾನು ಹಿಂದಕ್ಕೆ ಹೋಗ್ಬೇಕು ಜಾಸ್ತಿ. ಕಂಪ್ಲೀಟ್ ನಿಮ್ಗೊಂದು 360 ತೋರಿಸ್ತಿದ್ದೀನಿ ನೋಡಿ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು. 3 ಸೈಡ್ ವಿಂಡೋಸ್ ಇದೆ. ಆ 3 ಸೈಡ್ ವಿಂಡೋಸ್ ಓಪನ್ ಮಾಡಿದ್ದೀವಿ. ಕಾರಿಲ್ಲ ಹಾಕ್ಕೊಂಡು ಫೈನಲಿ ರೆಡಿ. ಸೊ ಇವಾಗ ಓಕೆ, ಈಗ ಪ್ರೋಪ್ಸ್ ಹಾಕೋಬೇಕು. ಆ ಬ್ಯಾಗಲ್ಲಿ ಅದು ತಂತಿದೆ ನೋಡು, ಮಳೆ ಹೊಡಿತೀವಲ್ಲ, ಮಳೆಗಳಿದೆ ತಗೋ ಅದರಲ್ಲಿ. ಆ ಬ್ಯಾಗಲ್ಲಿ ಒಂದು ಚಿಕ್ಕ ಇನ್ನೊಂದು ಪೌಚ್ ಇದೆ. ಹಾಂ, ಒಂದೊಂದೇ ಕೊಡು. ಅದು ಹಾರ್ತಾ ಇರೋ ಥರ. ಹಾಕ್ಬಿಟ್ರೆ ಹಾರಲ್ಲ. ಎರಡು ಈಕ್ವಲ್ ಆಗಿದೆ. ಕಾರಿಗೆ ಸೆಂಟ್ರಲ್ ಇದೆಯಾ? ಹೌದು, ಕಾರಿಗೆ ಸ್ಟ್ರೈಟ್ ಆಗಿದೆ. ಇದು ಸೆಂಟರ್ ಆಗಿ ಇದೆಯಲ್ಲ? ಹಾಂ, ಇಲ್ಲ ಹಾಕ್ಬಿಡ್ತೀನಿ ಹಂಗಂದ್ರೆ. ಕರೆಕ್ಟ್ ಇದೆಯಲ್ಲ? ಒಂದಾಯ್ತು, ಕೊಡು. ಹಾಗೆ ಕೊಡ್ತಾ ಇರೋ. ಓಕೆ. ಫುಲ್ಲು ಜಿಗಣೆ ಹತ್ಬಿಟ್ಟಿದೆ, ಕಾಲೆಲ್ಲ ಜಿಗಣೆ ಕಡ್ದ್ಬಿಟ್ಟಿದೆ. ಜೀನ್ಸ್ ಹಾಕಿದೆ. ಓಕೆ, ಫುಲ್ ಸ್ಟೇಬಲ್ ಆ್ಯಂಡ್ ಸ್ಟಡಿ. ಎಂಥ ಗಾಳಿ ಬಂದರೂ ಮಳೆ ಬಂದರೂ ಏನಾಗಲ್ಲ. ಅಪ್ಪ, ಕತ್ಲಾಗೋದ್ರೊಳಗಡೆ ಟೆಂಟ್ ಹಾಕಾಯಿತು. ಕಾಣಿಸ್ತಾ ಇದ್ದೀವಿ ನಾವು? ಹಾಂ, ಕಾಣಿಸ್ತಾ ಇದ್ದೀವಿ. ಕತ್ಲಾಗೋದ್ರೊಳಗೆ ನಾವು ಟೆಂಟ್ ಹಾಕಾಯಿತು. ಇವಾಗ ಏನಿದ್ರು ಲೈಟಿಂಗ್ಸು. ಇವಾಗ ಬಾಕ್ಸ್ ಎಲ್ಲ ಒಳಗಡೆ ಎತ್ಕೊಡ್ತೀನಿಮ್ಮ, ನೀನು ಒಳಗಡೆ ಇಟ್ಕೊಂಡ್ಬಿಡು ಒಂದು ಕಡೆ. ಆಮೇಲೆ ಲೈಟ್ಸ್ ಹಾಕೋಣ. ಚಾಪೆ ಹಾಕ್ಬಿಡೋಣ. ಇದೆಲ್ಲ ಆಯಿತು. ಫಸ್ಟ್ ಚಾಪೆ ಹಾಕ್ಬಿಟ್ಟು ಆಮೇಲೆ ಒಂದೊಂದಾಗಿ ಇಟ್ಕೊಳ್ಳೋಣ ಎಲ್ಲ. ಅದು ಇನ್ನೊಂದು ಇದ್ರದ್ದು ಬ್ಯಾಗು ಇದರಲ್ಲೇ ಇದೆಯಾ? ಯಾವಾಗ ಕ್ಯಾಂಪ್ ಹಾಕ್ಬೇಕಾದ್ರೆ ಏನಂದರೆ ಇಂಥ ಬ್ಯಾಗ್ಗಳೆಲ್ಲ ಮಿಸ್ ಆಗಿಬಿಡುತ್ತೆ. ಸೇಫಾಗಿರಬೇಕು. ನೀನು ಒಳಗಡೆ ಹೋಗು, ಚಪ್ಪಲಿ ಬಿಚ್ಚೋಣ. ಒಳಗಡೆ ಇಲ್ಲೇ ಬಿಡು. ಮಳೆ ಬಂದರೆ ಮತ್ತೆ ಅದು ನೆನೆಯುತ್ತವೆ ಹೆಂಗೂ. ಇಲ್ಲೇ ಬಿಡು, ಸೈಡಲ್ಲಿ ಇಟ್ಬಿಡು. ಫಸ್ಟು ಓಕೆ, ನಾನು ಲೈಟ್ ಹಾಕಿದ್ದೀನಲ್ಲ ಕಾರ್ದು. ಆ ಬಾಕ್ಸಲ್ಲಿ ಲೈಟ್ಸ್ ಇದೆ, ತೆಗಿ. ಇರೋ ಈ ಕಡೆಗೆ. ನೋಡಿ ಇವಾಗ ಫುಲ್ ಇದೆ, ಎನ್ವೈರ್ಮೆಂಟೇ ಚೇಂಜ್ ಆಯಿತು. ಒಂದು ಲೈಟ್ ಆಯಿತು. ಕಾಣ್ತದೆ. ಓಕೆ, ಇದನ್ನು
ಹಿಂಗೆ ಎಳೆದು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹೇಳಿದ್ರೆ ಆಗುತ್ತೆ. ಇದೊಂದು ಕಡೆ ಆಯಿತಾ, ಅದೇ ಥರ ಇನ್ನೊಂದಿದೆ ನೋಡ್ಬೋದು. ಕಂಪ್ಲೀಟಾಗಿ ಟೆಂಟ್ ಸೆಟಪ್ ರೆಡಿಯಾಗಿದೆ, ಲೈಟಿಂಗ್ಸ್ ಎಲ್ಲ ಆಗಿದೆ. ದೂರದಿಂದ ನಿಮ್ಗೆ ಹೆಂಗೆ ಕಾಣುತ್ತೆ ಗೊತ್ತಾ, ಈ ರೀತಿ ಕಾಣುತ್ತೆ. ಕಾರ್ ಇಲ್ಲಿದೆ, ಟೆಂಟ್ ಇಲ್ಲಿ ಹಾಕ್ಕೊಂಡಿದ್ದೀವಿ. ಇವಾಗ ಹಿಮ ಏನು ಅಡುಗೆ ರೆಡಿ ಮಾಡ್ಕೋತಾ ಇದೆಯಾ? ಎಸ್. ಅಡುಗೆಗೆಲ್ಲ ಹಿಮ ರೆಡಿ ಮಾಡ್ಕೋತಾ ಇದ್ದಾಳೆ. ನಾನು ಈಗ ಏನು ಮಾಡ್ತೀನಿ ಅಂದರೆ, ಒಂದು ಒಳ್ಳೆ ಟಾರ್ಚ್ ಇದೆ, ಓಕೆನಾ, ಸಕ್ಕತ್ತಾಗಿದೆ ಲೈಟು. ಸೊ ಇವಾಗ ಫೈರ್ ಕ್ಯಾಂಪ್ ಹಾಕೋಣ ಅಂತ. ಎಲ್ಲ ಹಾಕ್ಲಿಮ್ಮ, ಇಲ್ಲಿ ಹಾಕ್ಬಿಡ್ತೀನಲ್ಲ ಫೈರ್ ಕ್ಯಾಂಪು. ಇಲ್ಲಿ ಹಾಕ್ಲಾ ಮುಂದ್ಗಡೆ ಹಾಕ್ಲಾ, ಟೆಂಟ್ ಮುಂದೆ ಹಾಕ್ಲಾ? ಹಿಂಗೆಲ್ಲ ಹಿಂಗೆ ಹಾಕಿ, ಇಲ್ಲೇ ಹಾಕ್ಲಾ? ಅಲ್ಲೇ ಹಾಕಿ, ಅಲ್ಲಿ ಚೇರ್ ಹಾಕೊಂಡು ಕುತ್ಕೊಳ್ಳೋಕೆ ಚೆನ್ನಾಗಿರುತ್ತಲ್ಲ. ಹಾಂ ಸರಿ, ಹಂಗಾರೆ ಇಲ್ಲಿ ಹಾಕ್ತೀನಿ ನಾನು ಫೈರ್ ಕ್ಯಾಂಪು. ನೋಡಿ ಗಾಡಿಗಳು ಬರೋದು, ಲೈಟ್ ಹೆಂಗೆ ಕಾಣುತ್ತೆ, ಸಕ್ಕತ್ತಾಗಿದೆ. ಸೂಪರಾಗಿದೆ. ದೂರಕ್ಕೆ ಏನಿಲ್ಲ ನೋಡಿ, ಬಟ್ ಟಾರ್ಚ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲಿವರೆಗೂ ಹೋಗುತ್ತೆ ನೋಡಿ. 700 rupees ಏನೋ ವರ್ತ್. ನಾವು ಈ ಕಡೆಯಿಂದ ಬಂದ್ವಿ ಅಲ್ಲಿ. ಓಕೆ, ಸೊ ಬನ್ನಿ ಇವಾಗ ಫೈರ್ ರೆಡಿ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ. ಇವಾಗ ನಮ್ಮದು ಫೈರ್ ಸೆಟಪ್ ಮಾಡ್ಕೊಂಬಿಡೋಣ. ಓಕೆ, ಫೈರ್ ಸೆಟಪ್ ಮಾಡ್ಕೊಂಬಿಡ್ತೀನಿ ನಾನು. ಫೈರ್ ಸೆಟಪ್ ಮಾಡಿಕೊಂಡು ಅಷ್ಟರಲ್ಲಿ ನಾನು ಬೆಂಕಿ ಹಚ್ಕೊಂಡು ಬಾರ್ಬಿಕ್ಯೂಗೆ ಫೈರ್ ರೆಡಿ ಮಾಡಿಕೊಂಡ್ರೆ ಹಿಮ ಅಷ್ಟರಲ್ಲಿ ಕಿಚನ್ ಅಡುಗೆಗೆ ರೆಡಿ ಮಾಡ್ಕೊಂಡು. ಓಕೆ, ಮಳೆ ಸ್ಟಾರ್ಟ್ ಆಗ್ತಿದೆ. ಇದು ಎಮರ್ಜೆನ್ಸಿಗೆ ಟಾರ್ಪಲ್ ಹಾಕೊಳ್ಳೋಣ ಅಂತ ಇದ್ದೀನಿ. ನೀರಿಲ್ಲಿ ಒಳಗಡೆ ಬರದೇ ಇರ್ತಾರೆ. ವಿಂಡೋ ಎಲ್ಲ ಕ್ಲೋಸ್ ಮಾಡಬೇಕಿಮ್ಮ, ಮಳೆ ಸ್ಟಾರ್ಟ್ ಆಯಿತು. ವಿಂಡೋ ಎಲ್ಲ ಕ್ಲೋಸ್ ಮಾಡಿಬಿಡು. ನೋಡಿ, ಇದು ಒಂದು ಕರ್ಟನ್, ಇದು ಸೊಳ್ಳೆದು, ಓಕೆನಾ. ಸೊ ವಿಂಡೋ ಎಲ್ಲ ಕ್ಲೋಸ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ, ಹುಳ ಬರಲ್ಲ. ಇದು ಕ್ಲೋಸ್ ಮಾಡಿಬಿಡೋಣ. ಇದು ಆಫ್ ಆಯಿತಾ? ಡೆಡ್ ಆಗಿದೆ ಇದು. ಡೆಡ್ ಆಗಿದೆ. ಸೊ ಈ ಕ್ಯಾಂಪಿಂಗಲ್ಲಿ ಯಾವತ್ತೂ ಅಷ್ಟೇ, ಒಂದೊಂದು ಕೆಲಸ ಮುಗೀತು ಅಂದರೆ ಯಾವುದಾದ್ರು ಕೆಲಸ ಮುಗ್ದೋಗುತ್ತಲ್ವಾ, ಅದನ್ನು ಹಂಗಂಗೆ ಪ್ಯಾಕ್ ಮಾಡಿಬಿಡ್ಬೇಕು. ಪಾಪ್ಕಾರ್ನ್ ಮಾಡ್ಕೊಬೇಕು ಅಂದ್ಕೊಂಡ್ರಿ, ಆಗಲಿಲ್ಲ. ಪಾಪ್ಕಾರ್ನ್ ನೀರು ಬರ್ತಾಯಿದೆ ಒಳಗಡೆಗೆ. ಫಸ್ಟ್ ನೀನು ಲೈಟ್ ಸೆಟಪ್ ಮಾಡಿಬಿಟ್ಟು ಅದು ವ್ಯವಸ್ಥೆ ಮಾಡ್ತೀನಿ. ಮಳೆ ಜೋರಾದರೆ ಕಷ್ಟ. ಸಿಕ್ತು ಬಿಡಿ, ಇನ್ನೊಂದು ಲೈಟ್ ತೊಗೊಂಬಂದಿದ್ದೆ. ಕಂಪ್ಲೀಟಾಗಿ ಎಲ್ಲ ಕಡೆ ರೆಡಿ ಮಾಡೋಷ್ಟರು ಫುಲ್ ನೆಂದೋಗ್ಬಿಟ್ಟಿದ್ದೀನಿ ನಾನು. ರೈನ್ ಕೋಟ್ ಇತ್ತಲ್ಲ? ಹಾಂ ಹೌದಲ್ವಾ, ಶೇ ರೈನ್ ಕೋಟ್ ಇತ್ತು ನೋಡಿ, ಮರ್ತೋಗ್ಬಿಟ್ಟು ಹಂಗೆ ಛತ್ರಿ ನಂಬ್ಕೊಂಡು ಎಲ್ಲ ಮಾಡಿದೆ ನಾನು. ಸೊ ಎಲ್ಲ ಕಡೆ ಬಂದೋಬಸ್ತ್ ಮಾಡಾಯಿತು. ಫುಲ್ ಕಂಪ್ಲೀಟಾಗಿ ಇವಾಗೆಲ್ಲ ಬಂದೋಬಸ್ತ್ ಮಾಡಾಗಿದೆ. ಇನ್ನು ಎಂಥ ಮಳೆ ಬಂದರೂ ಏನೂ ಪ್ರಾಬ್ಲಮ್ ಇಲ್ಲ. ಕಂಪ್ಲೀಟ್ ಸೆಟಪ್ ಆಗಿದೆ. ನಾನಿವಾಗ ನಮ್ಮ ಗಾಡಿದು ಏನು ಬ್ಯಾಕ್ ಡಿಕ್ಕಿ ಇದೆಯಲ್ಲ, ಕಿಚನ್ ಸೆಟಪ್ ಎಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಆ ಪ್ಲೇಸಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ. ಈಗ ಚಾರ್ಕೋಲ್ ತಂದಿದ್ದೀನಿ ನಾನು. ಆ್ಯಕ್ಚುಲಿ ಚಾರ್ಕೋಲ್ ಯೂಸ್ ಮಾಡಿಬಿಟ್ಟು ಬಾರ್ಬಿಕ್ಯೂ ರೆಡಿ ಮಾಡಬೇಕು. ನೀರೆಲ್ಲೂ ನಿಲ್ತಾ ಇಲ್ಲ, ಎಲ್ಲ ಹೋಗ್ತಾಯಿದೆ ನೀರು, ಎಲ್ಲ ಕರೆಕ್ಟಾಗಿದೆ. ಓಕೆ, ಆಲ್ ಗುಡ್, ಎಲ್ಲ ಸರಿ ಇದೆ ಇಲ್ಲಿವರೆಗೂ. ಬೇರೆ ಕೆಲಸ ಮಾಡ್ಕೋಬೇಕು ಒಳಗಡೆ ಹೋಗ್ಬಿಟ್ಟು ಇವಾಗ. ಸೊ ಬನ್ನಿ ಈ ಮುಂದೆ ಊಟ ಎಲ್ಲ ರಿವ್ಯೂ ಮಾಡೋಣ, ಏನೇನು ಹೆಂಗಿದೆ ಅಂತ. ಸೊ ಏನೇನು ಮಾಡಿದೆ ಹೇಳ್ಬಿಡಿಮ್ಮ ನೀನೇ. ಮುದ್ದೆ, ನುಗ್ಗೆಕಾಯಿ ಸಾರು ಮತ್ತು ಆಲ್ಫಾಮ್, ಹಾಗೆ ಮಂಡ್ಯ ಸ್ಟೈಲ್ ರಾಗಿ ಮುದ್ದೆ ಅಂತೆ. ಹಾಸನ ಹುಡುಗಂಗೆ ಮಂಡ್ಯ ಮುದ್ದೆ ತಿನ್ನಿಸ್ತಾಳೆ ನೋಡಿ ನಮ್ಮ ಹುಡುಗಿ. ಹೌದು. ಸೊ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆ